ಚಾನಲ್ ಸ್ಫೂರ್ತಿ ವ್ಲಾಗ್ಸ್. ಇವತ್ತು ನಾವು ವೀಕ್ಷಿತ ಅಕ್ಕ ಮನೆಗೆ ಹೋಗ್ತಾ ಇದೀವಿ. ನಾವು ವೀಕ್ಷಿತ ಅಕ್ಕ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು. ಅಂಡ್ ತುಂಬಾ ಜನ ಕೇಳಿದ್ರಿ ಗೃಹ ಪ್ರವೇಶಕ್ಕೆ ಹೋಗಿಲ್ವಾ ಮತ್ತೆ ಸೀಮಂತಕ್ಕೆ ಹೋಗಿಲ್ವಾ ಅಂತ. ಗೃಹ ಪ್ರವೇಶಕ್ಕೆ ಹೋಗಿದ್ವಿ, ಬಟ್ ನಾನು ಲೇಟೆಡ್ ವಿಡಿಯೋ ಅಪ್ಲೋಡ್ ಮಾಡಿದೆ. ಅಂಡ್ ಸೀಮಂತಕ್ಕೆ ಹೋಗೋಕ್ಕಾಗಲ್ಲ, ಬಿಕಾಸ್ ತುಂಬ ದೂರ ಇತ್ತು. ಸೊ ಅದಕ್ಕೆ ಇವಾಗ ನಾವು ಹೋಗ್ಬಿಟ್ಟು ಮನೆಯಲ್ಲಿ ನೋಡ್ಕೊಂಡು ಬರೋಣ ಅಂತ. ಸೊ ಅದಕ್ಕೆ ಎಷ್ಟೊಂದು ನಾನ್ ವೆಜ್ ವೆರೈಟೀಸ್ ಎಲ್ಲ ಪ್ರಿಪೇರ್ ಮಾಡಿದ್ದೀವಿ. ಆ್ಯಂಡ್ ಹಂಗೆ ಹೋಗಿ ವೀಕ್ಷಿತ ಅಕ್ಕನ ನೋಡ್ಕೊಂಡು ಬರೋಣ. So yeah, let's get started with today's vlog. ಈ ವಿಡಿಯೋ ಬಂದ್ಬಿಟ್ಟು ವೆರಿ ಓಲ್ಡ್ ವಿಡಿಯೋ ಆ್ಯಕ್ಚುಲಿ. ವೀಕ್ಷಿತ ಅಕ್ಕ ಮನೆಗೆ ನಾವು ಲಾಸ್ಟ್ ಮಂತ್ ಹೋಗಿದ್ದಿದ್ದು ಬಿಫೋರ್ ನ್ಯೂ ಇಯರ್. ಸೀಮಂತಕ್ಕೆ ಹೋಗ್ಬೇಕಂತ ತುಂಬ ಆಸೆ ಇತ್ತು, ಬಟ್ ತುಂಬ ದೂರ ಇತ್ತು ಆ್ಯಂಡ್ ನನಗೆ ಎಕ್ಸಾಮ್ಸ್ ಕೂಡ ನಡೀತಿತ್ತು. ಸೊ ಅದಕ್ಕೆ ಅಷ್ಟು ದೂರ ಹೋಗೋಕ್ಕಾಗಲ್ಲ ಅಂತ ಹೋಗಿರಲಿಲ್ಲ. ಅದಾದಮೇಲೆ ನಾನು ಮನೆಗೆ ಹೋಗಬೇಕು ಅಥವಾ ನಮ್ಮ ಮನೆಗೆ ಅವ್ರನ್ನ ಕರಿಬೇಕು ಅಂತ ತುಂಬ ಆಸೆ ಇತ್ತು. ಆ್ಯಂಡ್ ನಾನ್ ವೆಜ್ ಸ್ಪೆಷಲ್ಸ್ ಎಲ್ಲ ಮಾಡಿಡಬೇಕು. ನಮ್ಮ ಮಮ್ಮಿ ಕೂಡ ಹೇಳ್ತಾನೆ ಇದ್ರು, ಬೇಗ ಹೋಗಿ ನೋಡ್ಕೊಬರೋಣ ಅಂತ ಅಂದ್ಬಿಟ್ಟು. ಸಂಡೇ ಎಲ್ಲರೂ ಫ್ರೀ ಇರ್ತೀವಿ. ಸೊ ಅದಕ್ಕೆ ಇವತ್ತು ಎಲ್ಲ ನಾನ್ ವೆಜ್ ಸ್ಪೆಷಲ್ನೆಲ್ಲ ಪ್ರಿಪೇರ್ ಮಾಡಿಕೊಂಡು ನಾನು ಮಮ್ಮಿ ಪಾಪು 3 ಜನ ಹೋಗ್ತಿದ್ದೀವಿ. ಸೊ ಏನೇನೆಲ್ಲ ಪ್ರಿಪೇರ್ ಮಾಡಿದ್ದೀವಿ ಅಂತ ನೀವು ಇಲ್ಲಿ ನೋಡ್ಬೋದು. ಪೆಪ್ಪರ್ ಚಿಕನ್ ಮತ್ತು ನಾಟಿ ಕೋಳಿ ಸಾರು, ಇದನ್ನ ಬಂದುಬಿಟ್ಟು ಅವರೆಕಾಳೆಲ್ಲ ಹಾಕಿ ಮಾಡ್ತಾರಲ್ಲ ಇವಾಗ ಈ ಸೀಸನಲ್ಲಿ ಸ್ಪೆಷಲಾಗಿ, ಅದು ಮತ್ತು ಮಟನ್ ಬಿರಿಯಾನಿ, ಚಿಕನ್ ಕಬಾಬ್, ಕೀರ್, ರಸಮ್, ರೈಸ್, ರೈತಾ, ಮುದ್ದೆ ಇದೆಲ್ಲ ಮಾಡಿದ್ವಿ. ಸೊ ಎಲ್ಲದನ್ನು ಬೇಗ ಪ್ಯಾಕ್ ಮಾಡಿಕೊಂಡು ವಿ ಲೆಫ್ಟ್ ಹೋಮ್ ಅರ್ಲಿ, ಬಿಕಾಸ್ ಇದು ತುಂಬ ಹತ್ರ ಇದ್ದಿದ್ದು ನಮ್ಮ ಮನೆಗೆ. ವೆರಿ ನಿಯರ್ ಬೈ 10 minutes ಆಗ್ತಿತ್ತು. ಸೊ ಅದಕ್ಕೆ ಅದೊಂದು ತುಂಬ ಖುಷಿ ವಿಷಯ. ನೋಡಿದ್ರೆ ಎಷ್ಟು ಬೇಗ ಬರ್ತಾವ ನಮ್ಮಮ್ಮ. ಅಣ್ಣನ ಕೇಳ್ತಾ ಇದೆಯಲ್ಲಮ್ಮ. ಇಲ್ಲಕೋ ಹೋಗ್ರಿನಾ ತಂದೆ ಮಕ್ಳು ಬುದ್ಧಿನೇ ಕುತ್ಕೊ ಮಮ್ಮಿ. ಅಮ್ಮ ಕಾಲ್ಗೆ ಹಚ್ಕೋ, ಮಾತ್ರ ನುಂಗು, ರೆಸ್ಟ್ ಮಾಡು. ಎಲ್ಲಾದ್ರ ಮೇಲೆ ಮುಚ್ಚು. ಹಾ ಬಾಯ್, ಎಲ್ಲಾದ್ರ ಮೇಲೆ ಮುಚ್ಚು. ಲೆಮನ್ ಜ್ಯೂಸ್ ಚಿಯಾ ಸೀಡ್ ಆದ್ಮೇಲೆ. ಥ್ಯಾಂಕ್ ಯು. ನಾನು ದೊಡ್ಡದು ಹಾಕಿದ್ದೀನಿ ನೋಡಿ. ಬಂದಿದೆ ಏನಂದ್ರೆ ಒಳ್ಳೆ ಬಂದಿದೆ. ಶೇಪ್ ಅಂತೂ ಅಮ್ಮನ ತರನೇ ಬಂದಿದೆ, ರೌಂಡ್ ರೌಂಡ್. ಆಂಟಿ ಇವಾಗ ಸ್ವಲ್ಪ ಸಣ್ಣ ಇದು ನಂತರನೇ ಸ್ವಲ್ಪ ತಿನ್ನಾಗಿ. ಅದ್ರಲ್ಲಿ ಗಿಫ್ಟ್ಸ್ ಇದೆಲ್ಲ. ಇಲ್ಲ ಅಂದ್ರೆ ಹತ್ರ ಹೋಗಿ ಹೇಳು. ಮತ್ತೆ ಸಿಗೋಣ. ಕಮ್ ಸೂನ್. ಬಾಯ್ ಸ್ಫೂರ್ತಿ. ಮಟನ್ ಬಿರಿಯಾನಿ ತಂದು ಕೊಟ್ಟಿದ್ದಕ್ಕೆ, ಅಕ್ಕನಿಗೆ ಮಾಡಿ ಕೊಟ್ಟಿದ್ದಕ್ಕೆ. ಮಟನ್ ಬಿರಿಯಾನಿ was so tasty. Chicken pepper was also nice. Kebab also was really nice. Very shy ಇವಾಗ. Shy nowadays ಅಲ್ಲ. ಮೀಟ್ ಮಾಡಿ ಅದಕ್ಕೆ. Very ಯಾವಾಗ ಸ್ಕೂಲ್ ಮನೆಗೆ ಹೋಗೋದಲ್ಲ, ಅವಾಗ ಸ್ಕೂಲ್ ಫುಲ್ ಎನರ್ಜಿ. ಬಂದ್ಮೇಲೆ ಊಟ ಆದ್ಮೇಲೆ ನಾವೆಲ್ಲ ಗೇಮ್ಸ್ ಆಡೋಣ. ಬಟ್ ಬನ್ನಿ ಮನೆಗೆ ಖಂಡಿತ. ದೀಪಾವಳಿಗೆ ಮೀಟ್ ಆಗಿದ್ದಲ್ವ ನಾವು. 3 years ಆಯ್ತು. 3 years ಆಯ್ತು. ಅಲ್ಲಿ HSR ಲೇಔಟ್ ಅಲ್ಲಿ ಇದ್ದಾಗ 3 years ಆಯ್ತು. ಮತ್ತೆ ಅಂತ ಚಾನ್ಸೇ ಸಿಕ್ಕಿಲ್ಲ ನೋಡಿ. ಇವತ್ತೇ ಸಿಕ್ಕಿತ್ತು. ಪಾಪು ಆದ ತಕ್ಷಣ ಕಾಲ್ ಮಾಡಿ ಖಂಡಿತ ಕಾಲ್ ಮಾಡ್ತೇನೆ. ಎಲ್ಲ ನಮ್ಮ ಫ್ಯಾಮಿಲಿ ಅವರಿಗೆಲ್ಲ ಹೇಳಲೇಬೇಕು. ಅವಾಗ ನಿಮ್ಮ ಫ್ಯಾಮಿಲಿ ನಮ್ ಲಿಸ್ಟ್ ಅಲ್ಲಿ. ಆಮೇಲೆ ಆದ್ಮೇಲೆ ಆಯ್ತು ನೋಡ್ಬೇಕಂತ ಆಸೆ. ಆಮೇಲೆ ಮನೆಗೆ ಬರ್ತೀವಿ. ಆಯ್ತಾಯ್ತು. ಮೊದ್ಲು ಇದ್ರಿಂದ ಇಲ್ಲಿ ತುಂಬಾ ಹತ್ರ ಅಲ್ಲ, ತಲೆ ಬಿಸಿ ಇಲ್ಲ. ಲಿಟ್ರಲಿ ಎಂಜಾಯ್. ತುಂಬ ಮಾತಾಡಿದ್ವಿ ನಾವು, ವೀಕ್ಷಿತ ಅವರು, ಅವರಮ್ಮ ಎಲ್ಲರೂ. ವಿ ಹ್ಯಾಡ್ ಅ ವೆರಿ ಗುಡ್ ಟೈಮ್. ನಿಂಗೆ ಹೆಂಗೆ ಖುಷಿ ಆಯ್ತಾ ವೀಕ್ಷಿತ ಅಕ್ಕ ಮನೆ?
ಚೆನ್ನಾಯ್ತಾ ಮನೇಲಿ ಏನು ಇಷ್ಟ ಆಯ್ತು ನಿಂಗೆ? ಸೋನು ಮ್ಯೂಟ್ ಮಾಡಿ. ಏನು ಇಷ್ಟ? ಡೋರು. ಡೋರು ಜೊತೆ ಕಿಚನ್ ಇಷ್ಟ ಆಯ್ತಾ? ಎಲ್ಲ ಮಕ್ಳಿಗೂ ಹಾಲ್ ಎಲ್ಲ ಇಷ್ಟ ಆಗ್ತದೆ. ನಮ್ಮ ಪಾಪು ಫಸ್ಟ್ ಟೈಮ್ ಕಿಚನ್ ಇಷ್ಟ ಆಯ್ತಾ ಅಂತ ಹೇಳಿ ಹೆಂಗಿತ್ತು? ಹಾಲ್ ಜೊತೆ ಕಿಚನ್ ಇತ್ತು, ಅದಕ್ಕೆ ಇಷ್ಟ ಆಯ್ತಾ? ಟಿವಿ ಚಿಮ್ನಿ ಆಗಿ ಟಿವಿ ಇತ್ತಾ? ನೀನು ಪಪ್ಪ ತರ ಯೋಚನೆ ಮಾಡ್ಬಿಟ್ಟು ಹೇಳ್ಬೇಡ, ನಿನ್ ತರ ಮಗು ತರ ಏನ್ ಇಷ್ಟ ಆಯ್ತು? ಬಿಡೆ ಮಗುಗ ಕಿಚನ್ ಚೆನ್ನಾಗಿತ್ತು. ಕಿಚನ್ ತರನೇ ಕ್ಲೀನಾಗಿ ನೀಟಾಗಿ ಡೀಸೆಂಟ್ ಆಗಿ ಚೆನ್ನಾಗಿತ್ತು. ಮತ್ತೆ ಅವ್ರ ಮನೆ ಇದು ಲೈಟಿಂಗ್ಸು ಮತ್ತೆ ಝೂಮರು ಎಲ್ಲನೂ ಚೆನ್ನಾಗಿತ್ತು. ಬರೋಬ್ಬರ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ. ರೂಮ್ಸ್ ಎಲ್ಲಾನು ಚೆನ್ನಾಗಿತ್ತು. ಎಲ್ಲ ಇಂಟೀರಿಯರ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತಲ್ಲ. ಮಾಡಿ ಅವರು ಹಾಕ್ತಾರೆ, ನೀವೆಲ್ಲ ನೋಡಿ. ಮತ್ತೆ ನಮ್ಗೆ ರಿಟರ್ನ್ ಗಿಫ್ಟ್ ಏನ್ ಕೊಟ್ಟಿದ್ದಾರೆ ವೀಕ್ಷಿತ ಅವರು? 2 ಫೆರರ್ ವಚರ್. 1 ಫ್ಲೋರ್ ಪಾಪುಗೆ, 1 ಫ್ಲೋರ್ ಸೋನುಗೆ, 1 ಫ್ಲೋರ್ ಪಿಂಕಿಗೆ, 1 ಫ್ಲೋರ್ ಸ್ಫೂರ್ತಿಗೆ. ಆಮೇಲೆ ಇದು ಸ್ಫೂರ್ತಿದು ಗಿಫ್ಟ್. ಇದು ನನಗೂ ಕೊಟ್ಟಿದ್ದಾರೆ ಗಿಫ್ಟ್. 3, 2, 1. ಪ್ಲಾನ್ ಮಾಡೋರು ಮಮ್ಮಿ. ಮಾಸ್ಟರ್ ಬೆಡ್ರೂಮ್ ಚೆನ್ನಾಗಿತ್ತು. ವೀಕ್ಷಿತ ಅವ್ರದ್ದು ಸ್ಟುಡಿಯೋ ರೂಮ್ ಚೆನ್ನಾಗಿದೆ ಅಲ್ಲ? ನಂಗೆ ಮಾಸ್ಟರ್ ಬೆಡ್ರೂಮೇ ಇಷ್ಟ ಆಗಿದ್ದು. ಮಾಸ್ಟರ್ ಬೆಡ್ರೂಮ್ ವಾಸ್ ಸೋ ಗುಡ್, ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್. ಬೆಡ್ರೂಮೇ ಇಷ್ಟ ಆಗಿದ್ದು, ಬೇರೆ ಏನು ಇಷ್ಟ ಆಗಿಲ್ಲ. ಮಾಸ್ಟರ್ ಬೆಡ್ರೂಮು, ಕಿಚನ್ ಆಮೇಲೆ ಫರ್ನಿಚರ್ಸ್ ಎಲ್ಲ ಇಷ್ಟ ಆಯ್ತು. ಯುನೀಕ್ ಆಗಿತ್ತು. ಎಲ್ಲಾರು ಹಾಕ್ಬಿಡ್ತಾರಲ್ಲ ಹಂಗೆಲ್ಲ ಇಲ್ಲ, ಚೆನ್ನಾಗೈತೆ. ಏನು ಹೇಳ್ಬಾರ್ದು, ಎಲ್ಲಾರು ಹಾಕ್ಬಿಡ್ತಾರಲ್ಲ ಹಂಗೆಲ್ಲ ಇಲ್ಲ, ಚೆನ್ನಾಗೈತೆ. ಎಲ್ಲರೂ ಹಾಕ್ತಾರಲ್ಲ, ಇವಾಗ ನಾರ್ಮಲ್ ಆಗಿ ರೆಡಿಮೇಡ್ ಅಲ್ಲಿ ಹೋಗಿ ತಗೊಂಬಂದು ಹಾಕ್ಬಿಡೋದು ಅದೆಲ್ಲ ಅಲ್ಲ. ಫುಲ್ ಪ್ರಾಪರ್ ಕಸ್ಟಮೈಸ್, ಪ್ರಾಪರ್ ಪ್ಲಾನಿಂಗ್, ಪ್ರಾಪರ್ ಎಕ್ಸಿಕ್ಯೂಷನ್ ಎಲ್ಲ ಸಖತ್ತಾಗಿತ್ತು. ಇವತ್ತು ನಮ್ಮ ಬ್ಲ್ಯಾಕಿಗೆ ಒಂದು ಚಿಕ್ಕ ಹೌಸ್ನ ಬಿಲ್ಡ್ ಮಾಡ್ತಿದ್ವಿ. ನಮ್ಮ ಮನೆ ಮುಂದೆ ಬ್ಲ್ಯಾಕಿಗೆ ಒಂದು ಮನೆ ಥರ. ಸೊ ಎಷ್ಟು ಕ್ಯೂಟಾಗಿ ಚೆನ್ನಾಗಿ ಟರ್ನ್ ಔಟ್ ಆಗಿದೆ. ನಿನ್ನ ಒಂದು ಕಡೆ, ನಾ ಇನ್ನೊಂದು ಕಡೆ. ಡ್ಯಾಡಿ ಇನ್ನೂ ಜೊತೆ ನಾಯಿ ಒಂದು ಹಾಕ್ಬಿಡೋಣ ಒಳಗೆ. ಡ್ಯಾಡಿ ಲೇಟಾಗಿ ಬಂದರೆ ಇಲ್ಲೇ ಇದನ್ನ ಮೇಲೆ ಇಡೋದು. ಎರಡು ಸೇಮ್, ಅಲ್ಲೂ ಸೇಮ್ ಇದು ಸೇಮ್. ಸೊ ಇದರಲ್ಲಿ 2 ನಾಯಿ ಇರ್ಬೋದು. ಸೊ ಅದಕ್ಕೆ ನೋಡ್ತಾ ಇದ್ದೀವಿ ಇನ್ನೊಂದು ಯಾವುದಾದ್ರೂ ಬ್ರೀಡ್ದು ಚೆನ್ನಾಗಿರೋದು ನಮ್ಮ ಬ್ಲ್ಯಾಕಿ ಜೊತೆ ಹೊಂದ್ಕೊಂಡು ಹೋಗೋವಂಥದ್ದು ತೊಗೊಂಬಂದು ಸಾಕೋಣ ಅಂತ ಅಂದ್ಬಿಟ್ಟು. ಸೊ ನಮ್ಮ ಸೋನು ಪಾಪು ಇಬ್ಬರಿಗೂ ತುಂಬ ಇಷ್ಟ ಬ್ಲ್ಯಾಕಿ ಅಂದರೆ. ಸೊ ಅದ್ರ ಜೊತೆನೇ ಇವಾಗ ಮೋಸ್ಟ್ ಆಫ್ ದ ಟೈಮ್ ಸ್ಪೆಂಡ್ ಮಾಡ್ತಿರ್ತಾರೆ. ಇವತ್ತು ನಮ್ಮ ಮಮ್ಮಿ ಚಿಕನ್ ದಮ್ ಬಿರಿಯಾನಿ ಪ್ರಿಪೇರ್ ಮಾಡಿದ್ರು. ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ಅಷ್ಟು ಟೇಸ್ಟಿಯಾಗಿತ್ತು. ನಾನು ಎಕ್ಸಾಮ್ಗೆ ಹೋಗಿದ್ದೆ, ಅವತ್ತು ಪ್ರಿಪೇರ್ ಮಾಡಿರೋದು ನಮ್ಮ ಮಮ್ಮಿ. ನನಗೆ ಬಾಕ್ಸ್ಗೆಲ್ಲ ಹಾಕ್ಬಿಟ್ಟು ಲಂಚ್ ಬ್ರೇಕಲ್ಲಿ ಕಳಿಸಿದ್ರು. ನನಗೆ ಫುಲ್ ಖುಷಿಯಾಗೋಯ್ತು ತಿಂದ್ಬಿಟ್ಟು. ನಾನು ಆ್ಯಕ್ಚುಲಿ ರೆಸ್ಟೋರೆಂಟ್ ತಂದಿರೋದು ಅಂತ ಅನ್ಕೊಂಡ್ಬಿಟ್ಟಿದ್ದೆ. ನೋಡಿದ್ರೆ ನಮ್ಮ ಮಮ್ಮಿನ ಪ್ರಿಪೇರ್ ಮಾಡಿದ್ದು. ಆ್ಯಂಡ್ ಐ ವಾಸ್ ರಿಯಲಿ ಶಾಕ್ಡ್. ಆ್ಯಂಡ್ ಇದು ಬಂದುಬಿಟ್ಟು ನಮ್ಮ ಹೊಸ ಯುಟೆನ್ಸಿಲ್. ತುಂಬ ಚೆನ್ನಾಗಿದೆ ಇದರಲ್ಲಿ ಬಿರಿಯಾನಿ ಎಲ್ಲ ಮಾಡೋಕ್ಕೆ. ಸೊ ನಾನು ಮಾಡಿಬಿಟ್ಟು ನಿಮಗೆ ರೆಸಿಪಿನೆಲ್ಲ ಶೇರ್ ಮಾಡ್ತೀನಿ. 2025ನೇ ಇಸ್ವಿಯಲ್ಲಿ ನಾವು ಫಸ್ಟ್ ಟೈಮ್ ಅವರೆಕಾಯಿ ಬೆಳೆದಿರೋದು ನಮ್ಮ ತೋಟದಲ್ಲಿ. ಅವರೆಕಾಯಿ ಮೇಳ ಅಂತ ನಡೀತಾ ಇದೆ ನಮ್ಮ ಮನೇಲಿ. ಇದಕ್ಕಿನ ಬೇಳೆ ಹಾಕಿ ಉಪ್ಪಿಟ್ಟು ಮತ್ತು ಚಿತ್ರಾನ್ನ, ಮಟನ್ ಸಾರು, ನಾಟಿ ಕೋಳಿ ಸಾರು ಮತ್ತು ಕೈಮಾ ಇದೆಲ್ಲ ಮಾಡಿದ್ದಾಯಿತು. ಇವತ್ತು ಫಾರ್ ದ ಟ್ರಯಲ್ ನೋಡೋಣ ಅಂತ ಫಸ್ಟ್ ಟೈಮ್ ನಾನು ಇದಕ್ಕಿನ ಬೇಳೆ ಹಾಕಿ ಇದನ್ನು ಮಾಡಿರೋಂಥದ್ದು ಮಿಕ್ಸ್ಚರು. ತುಂಬ ಚೆನ್ನಾಗಿ ಬಂದಿದೆ, ಟೇಸ್ಟ್ ಚೆನ್ನಾಗಿದೆ, ನೋಡೋಕ್ಕೂ ಚೆನ್ನಾಗಿದೆ. ಆಮೇಲೆ ಸ್ಫೂರ್ತಿಗೂ ಜಾಸ್ತಿ ಇಷ್ಟ ಆಯಿತು. ಕದ್ದು ಮುಚ್ಚಿ ಬಂದು ತಿಂದ್ಕೊಂಡು ಹೋಗ್ತಾ ಇದ್ದಾಳೆ. ಪಿಂಕಿಗೆ ಇದರಲ್ಲಿ ಸೆಲೆಕ್ಟಿವ್ ಐಟಮ್ಸ್ನ ಕೋಳಿ ಥರ ಕೆತ್ಕೊಂಡು ತಿನ್ನೋಕ್ಕೆ ಕಷ್ಟ ಅಂತೆ. ಇದರಲ್ಲಿ ನಾನು ಸ್ವಲ್ಪ ಒದಗಲಿ ಅಂತ, ಬರೀ ಅವರೆಕಾಯಿ ಇದ್ದರೆ ಮಕ್ಕಳು ತಿನ್ನೋಲ್ಲ, ಅದಕ್ಕೆ ಸ್ವಲ್ಪ ಅವಲಕ್ಕಿ, ಕಡಲೆ ಬೀಜ, ಕಡಲೆ ಪಪ್ಪು, ಒಣ ದ್ರಾಕ್ಷಿ ಮತ್ತು ಒಣ ಕೊಬ್ಬರಿ ಎಲ್ಲ ಹಾಕಿದ್ದೀವಿ.